ಎಲ್ಲ ಸಾಹಿತ್ಯಾಭಿಮಾನಿಗಳು ಮತ್ತು ಮುಂದಿನ ಭಾವಿ ಶಿಕ್ಷಕ ವೃಂದದವರು ಹಾಗೂ ಮಾಧ್ಯಮ ಮಿತ್ರರು, ಲೇಖಕ ಗೆಳತಿಯರು, ಸಾಹಿತ್ಯ ಬಾಂಧವರು ಎಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾನೆ. ನಾವಿವತ್ತು 3 ಕಾರ್ಯಕ್ರಮಗಳನ್ನ ಒಟ್ಟಿಗೆ ಆಯೋಜನೆ ಮಾಡ್ತೇವೆ. 3+1. ಒಂದು ನಾವು IMA ವತಿಯಿಂದ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಾವಿಲ್ಲಿ 3 ಲೇಖಕಿಯರು, ನಾವು ವಾಣಿಯವರು, ಮತ್ತೆ ಡಾಕ್ಟರ್ ಅನುಪಮಾ ನಿರಂಜನ ಅವರು ಮತ್ತು ಸಾವಿತ್ರಮ್ಮ ಅಪ್ಪಯ್ಯ ಅವರ ಒಂದು ಪ್ರಶಸ್ತಿ ಇವತ್ತು. ಈ 3 ಕಾರ್ಯಕ್ರಮಗಳನ್ನ ನಾವು ಒಟ್ಟುಗೂಡಿಸಿ ಒಂದು ತ್ರಿವಳಿ ಸಂಗಮ ಅಂತ ಖಂಡಿತ ಹೇಳ್ಬಹುದು ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಇಲ್ಲಿ ವಾಣಿ ಅನ್ನುವ ಹೆಸರು ಯಾರಿಗ್ ಗೊತ್ತು? ಇಲ್ಲ, ಬಹುತೇಕ ಈಗ ಏನಾಗಿದೆ ಅಂದ್ರೆ, ನಾನು ಮೊನ್ನೆ ನಮ್ಮ ಪಬ್ಲಿಷರ್ ಮಿತ್ರರಿಗೆ ಕೇಳಿದೆ, ಹೀಗೆ ವಾಣಿಯವರು ಬಹಳಷ್ಟು ಬರ್ದಿದ್ದಾರೆ ಗೊತ್ತಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಯಾರು ಮೇಡಮ್ ವಾಣಿ ಜಯರಾಮ ಅಂತ ಕೇಳಿದ್ರು. ವಾಣಿಯವರು ನಿಮ್ಗೆ 2 ಕನಸು ಸಿನಿಮಾ ಗೊತ್ತಿರ್ಬೋದು, ಹೊಸ ಬೆಳಕು ಸಿನಿಮಾ ಗೊತ್ತಿರ್ಬೋದು, ಶುಭ ಮಂಗಳ ಸಿನಿಮಾ ಗೊತ್ತಿರ್ಬೋದು. ಈ ಎಲ್ಲ ಸಿನಿಮಾಗಳ ಮೂಲ ಕಾದಂಬರಿ ವಾಣಿಯವರು. ವಾಣಿಯವರು ತ್ರಿವೇಣಿ ಅವರ ಚಿಕ್ಕಮ್ಮ. ಹಾಗೆ ನಾವು ವಾಣಿಯವರ ಬಗ್ಗೆ ನಾವು ಬಹಳಷ್ಟು ಈಗಿನ ಒಂದು ನವೋದಯ ಸಾಹಿತ್ಯ ಪ್ರಕಾರದಲ್ಲಿ ಬಹಳಷ್ಟು ಜನಪ್ರಿಯ ಹೆಸರು ವಾಣಿಯವರು. ಬಹಳಷ್ಟು ಜನಪ್ರಿಯ ವಲಯದವರು ವಾಣಿಯವರು. ಆಮೇಲೆ ಇಲ್ಲಿ ವಾಣಿಯವರು ಒಂದು ಮೇಲ್ಮಧ್ಯಮ ವರ್ಗದ ಪ್ರತೀಕವಾಗಿ ಕಾದಂಬರಿಗಳನ್ನ ಬರೀತಾ ಇದ್ರು. ಅವರ ಕಾದಂಬರಿಗಳಲ್ಲಿ ಲಾಯರ್ಗಳು ಇರ್ತಾ ಇದ್ರು, ಡಾಕ್ಟರ್ಗಳು ಇರ್ತಾ ಇದ್ರು. ಬಹಳ ಮೇಲ್ಮಟ್ಟದ ಒಂದು ಕಾದಂಬರಿಗಳ ಜಗತ್ತು ಅವ್ರದ್ದಾಗಿತ್ತು. ಹಾಗೆ ಮಧ್ಯಮ ವರ್ಗದ ತುಡಿತಗಳು ಇರ್ತಾ ಇತ್ತು ಮತ್ತು ಒಬ್ಬ ಹೆಣ್ಣಿನ ಒಂದು ಸೂಕ್ಷ್ಮ ಸಂವೇದನೆಯ ಕುರಿತು ಕೂಡ ಅವರು ಬರೀತಾ ಇದ್ರು. ಹಾಗೆ ಅದೇ ಪ್ರಾಕಾರದಲ್ಲಿ ನೋಡಿದ್ರೆ ಡಾಕ್ಟರ್ ಅನುಪಮಾ ನಿರಂಜನ ಅವರು. ಡಾಕ್ಟರ್ ಅನುಪಮಾ ನಿರಂಜನ ಅವರು ತಳಮಟ್ಟದ ಮತ್ತು ಮಧ್ಯಮ ವರ್ಗದ ಒಂದು ಬದುಕಿನ ಕುರಿತಾಗಿ ಬರೆದಂಥವ್ರು. ಅವರ ಎಳೆ ಕಾದಂಬರಿ ಎಳೆನಲ್ಲಿ ನೋಡಿ, ಮಗ್ಗದ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗದವರ ಆ ಒಂದು ತುಡಿತಗಳನ್ನ ಬಹಳ ಸೊಗಸಾಗಿ ಎಳೆ ಕಾದಂಬರಿಯಲ್ಲಿ ಅವರು ಬಿಂಬಿಸಿದ್ದಾರೆ. ಅದು ಸುಧಾದಲ್ಲಿ ಜನಪ್ರಿಯವಾಗಿ ಧಾರಾವಾಹಿಯಾಗಿ ಕೂಡ ಬಂದಿತ್ತು. ಹಾಗೆ ನೂಲು ನೇಯ್ದ ಚಿತ್ರ, ಇದರಲ್ಲಿ ಕೂಡ ಅವರು ಈ ಸೀರೆ ನೇಕಾರರ ಒಂದು ಬದುಕಿನ ಬಗ್ಗೆ ಬಹಳ ಸೊಗಸಾಗಿ ಕಾದಂಬರಿಗಳನ್ನ ಬರೆದಿದ್ದಾರೆ. ಹಾಗೆ ತಳಮಟ್ಟದ ಒಂದು ಸಮುದಾಯದ ಭಾವನೆಗಳನ್ನ ಬಹಳ ಸೂಕ್ಷ್ಮವಾಗಿ ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಮತ್ತು ಅನುಪಮಾ ನಿರಂಜನ ಅವರ ಮಾಧವಿ ಅಂತಕ್ಕಂಥ ಒಂದು ಕಾದಂಬರಿ ನಮ್ಮ ಕನ್ನಡದ ಪ್ರಪ್ರಥಮ ಸ್ತ್ರೀವಾದಿ ಕಾದಂಬರಿ ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂತಹ ಒಂದು ಅಮೂಲ್ಯ ರತ್ನಗಳು, ಲೇಖಿಕಾ ರತ್ನಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವರಿಬ್ಬರು ವಾಣಿಯವರ ಒಂದು ಸ್ಮರಣೆ ನಾವು ಈಗ 5 ವರ್ಷದಿಂದ ಮಾಡ್ತಾ ಇದ್ದೀವಿ, ವಾಣಿ ಸ್ಮರಣೆ ಅಂತಕ್ಕಂಥದ್ದು. ಹಾಗೂ ತ್ರಿವೇಣಿ ಸ್ಮೃತಿ, ತ್ರಿವೇಣಿಯವರ ಮನೋವೈಜ್ಞಾನಿಕ ಕಥಾ ಸ್ಪರ್ಧೆ ಮಾಡಿ ಆ ಮೂಲಕ ತ್ರಿವೇಣಿಯ ಒಂದು ಹೊಸ ಮನೋವೈಜ್ಞಾನಿಕ ಕಥೆಗಳ ಒಂದು ಟ್ರೆಂಡ್ ಅನ್ನ ನಾವು ಹುಟ್ಟು ಹಾಕಿದ್ವಿ. ಆ ಮೂಲಕ ನಾವು ಕಳೆದ ವರ್ಷ ತ್ರಿವೇಣಿ ಮನೋವೈಜ್ಞಾನಿಕ ಕಥಾ ಸ್ಪರ್ಧೆ ಮಾಡಿದಾಗ ನಮ್ಮ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತವರು ಡಾಕ್ಟರ್ ಇಂದಿರಾ. ಅವರ ಪುರುಷ ರೂಪಿಂದೆ ಅಂತಕ್ಕಂಥ ಒಂದು ಕಥೆಗೆ 2ನೇ ಬಹುಮಾನ ಬಂತು. ಆ ಮೂಲಕ ನಮ್ಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಇಲ್ಲಿ ನಮ್ಗೆ ಒಂದು ಲಿಂಕ್ ಸಿಕ್ಕಿತ್ತು ತ್ರಿವೇಣಿಯವರ ಮೂಲಕ ನಮ್ಗೆ ಇಂದಿರಾ ಅವ್ರದ್ದು ಪರಿಚಯ ಆಯ್ತು. ಇಂದಿರಾ ಅವ್ರ ಮೂಲಕ ಇವತ್ತು ನಾವಿಲ್ಲಿ ಈ ಕೊಂಗಾಡಿಯಪ್ಪ ಕಾಲೇಜು ಸಭಾಭವನದಲ್ಲಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಒಂದು ಬಹಳ ಸಂತೋಷದ ವಿಷಯ ಕೂಡ ಹೌದು ನಮ್ಗೆ. ಹಾಗೆ ನಮ್ಮ ಲೇಖಿಕಾ ಬಗ್ಗೆ 1-2 ಮಾತು ನಾನು ಹೇಳಲೇಬೇಕು. ನಾವು 25 ವರ್ಷಗಳ ಹಿಂದೆ ನಾವು 2000ರಲ್ಲಿ ನಾವು ಲೇಖಿಕಾ ಸಾಹಿತ್ಯ ವೇದಿಕೆಯನ್ನ ಆರಂಭ ಮಾಡಿದ್ವಿ. ನಂತರದ ದಿನಗಳಲ್ಲಿ ನಾವು ಬಹಳಷ್ಟು ಬೆಳೀತಾ ಬಂದ್ವಿ. ಈಗ 25ನೇ ವರ್ಷದ ಕಾರ್ಯಕ್ರಮವನ್ನ ಹಾಸನದಲ್ಲಿ ನಾವು ಬೆಳ್ಳಿ ಹಬ್ಬವನ್ನಾಗಿ ಆಚರಣೆ ಮಾಡಿದ್ವಿ. ಹಾಗೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ಉದಯೋನ್ಮುಖ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತದ್ದು ಒಂದು ಉದ್ದೇಶ. ಮತ್ತು ನಾವು ಆಯೋಜನೆ ಮಾಡ್ತಕ್ಕಂಥ ಕಥಾ ಸ್ಪರ್ಧೆಗಳು ಏನಿದೆ, ಆ ಕಥಾ ಸ್ಪರ್ಧೆಗಳ ಮೂಲಕ ಇನ್ನಷ್ಟು ಹೊಸ ಕಥೆಗಾರರನ್ನ ಹುಟ್ಟು ಹಾಕುವಂಥದ್ದು
ಇನ್ನೊಂದು ಉದ್ದೇಶ. ನಮ್ಮ ಕಥಾ ಸ್ಪರ್ಧೆ ನಾವು ಬಹುಮಾನ ಕೊಡೋದು ಕೆಲವೇ ಜನರಿಗಾದ್ರೂ ಆ ಕಥಾ ಸ್ಪರ್ಧೆಯ ಮೂಲಕ, ಒಂದು ಕಥಾ ಸ್ಪರ್ಧೆಯ ಮೂಲಕ ನಾವು 100 ಕಥೆಗಳ ಹುಟ್ಟಿಗೆ ನಾವು ಕಾರಣರಾಗ್ತೀವಿ. ಆ ಮೂಲಕ ನಾವು ಒಂದು ಹೊಸ ಕಥೆಗಾರರನ್ನ ನಾವು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಿನ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಓದುಗ ಬಳಗ ಬಹಳ ಕಡಿಮೆ ಆಗಿದೆ. ಯಾಕೆಂದ್ರೆ ಎಲ್ಲರ ಒಂದು ಅಂಗೈಗಳಿಗೆ ಬ್ರಹ್ಮ ಕಪಾಲದಂತೆ ಮೊಬೈಲ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಆ ಮೊಬೈಲ್ನ ಬಿಟ್ಟು ಪುಸ್ತಕ ತಿರುವೆ ಹಾಕುವಂತ ಒಂದು ಪ್ರವೃತ್ತಿ ಈಗ ಖಂಡಿತವಾಗಿ ಕಡಿಮೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ 20ನೇ ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಒಂದು ನಿರ್ಧಾರ ಮಾಡಿದ್ವಿ, ನಮ್ಮ ಕಡೆಯಿಂದ ಒಂದು ತ್ರೈಮಾಸಿಕ ಪತ್ರಿಕೆಯನ್ನ ತರಬೇಕು ಅಂತ. ಆ ಮೂಲಕ ನಾವು ತ್ರೈಮಾಸಿಕ ಪತ್ರಿಕೆ ಸಾಹಿತ್ಯ ಸಖಿ ಅನ್ನುವಂಥ ಮಹಿಳಾ ಸಾಹಿತ್ಯ ಪ್ರಧಾನ ತ್ರೈಮಾಸಿಕ ಪತ್ರಿಕೆಯನ್ನ ಹೊರಗೆ ತಗೊಂಡು ಬರ್ತಾ ಇದ್ದೇವೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂದ್ರೆ, ನಮ್ಮ ಕಾರ್ಯಕ್ರಮಗಳಿಗೆ ನಾವು ಯಾವುದೇ ಸರ್ಕಾರದ ಅನುದಾನವನ್ನ ನಾವು ಪಡೆಯೋದಿಲ್ಲ. ಮತ್ತು ನಾವು ನಮ್ಮ ಸಮಾನ ಮನಸ್ಕ ಲೇಖಕಿಯರ ಬಳಗ ನಾವೇ ನಮ್ಮ ಶೇರಿಂಗ್ ಹಾಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಹೋಗ್ತೇವೆ. ನಗದು ಬಹುಮಾನವನ್ನ ಒಬ್ರು ಕೊಡ್ತಾರೆ, ಮತ್ತೆ ಆಹಾರ, ಶಾಲು, ಹೀಗೆ ಎಲ್ಲ ಪ್ರತಿಯೊಂದನ್ನು ನಾವೇ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಮತ್ತು ನಾವು ಅನುದಾನಕ್ಕೋಸ್ಕರ ಕಾರ್ಯಕ್ರಮವನ್ನ ಮಾಡೋದಿಲ್ಲ. ಸರ್ಕಾರದ ಅನುದಾನ ಖರ್ಚು ಮಾಡಬೇಕು ಅನ್ನೋದಕ್ಕೆ ತಕ್ಷಣಕ್ಕೆ ಸಂತೆ ಹೊತ್ತಿಗೆ 3 ಮೊಳ ನೇಯ್ದ್ರು ಅನ್ನೋ ಹಾಗೆ ಯಾವುದೋ ಕಾರ್ಯಕ್ರಮವನ್ನ ನಾವು ಮಾಡೋಲ್ಲ. ನಮ್ಮ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮತ್ತು ಒಂದು ನಿರ್ದಿಷ್ಟ ಗುರಿಯನ್ನ ಹೊಂದಿರತಕ್ಕಂತ ನಿರ್ದಿಷ್ಟ ರೂಪುರೇಖೆಗಳ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಇದು ನಾವು ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಒಂದು ಅಳಿಲು ಸೇವೆ ಅಂತ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಕಳೆದ 5 ವರ್ಷಗಳಿಂದ ನಾವು ಸಾವಿತ್ರಮ್ಮ ಅಪ್ಪಯ್ಯ ಹಿರಿಯ ಸಾಧಕಿ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ನಮ್ಮ ಮೊದಲ ಪ್ರಶಸ್ತಿಗೆ ಪಾತ್ರರಾದಂಥವ್ರು ನಮ್ಮ KM ಡೋಲಟ್ಟಿ ಅವರು. ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೊಂದು ಬಹಳ ಸಂತೋಷದ ವಿಷಯ. ಮತ್ತು 2ನೇ ಪ್ರಶಸ್ತಿಯನ್ನ ಮೈಸೂರಿನ ಡಾಕ್ಟರ್ ಸುಧಾ ಅವ್ರಿಗೆ ಕೊಟ್ಟಿದ್ದೇವೆ. 3ನೇ ಪ್ರಶಸ್ತಿ ಹೊನ್ನಾವರದ ಡಾಕ್ಟರ್ ಶಾಂತಿನಾಯ್ಕ ಅವರು ಪಡೆದುಕೊಂಡು, 4ನೇ ಪ್ರಶಸ್ತಿಯನ್ನ ಪುತ್ತೂರಿನ AP ಮಾಲತಿ ಅವರಿಗೆ ನಾವು ಕೊಡ್ತಾ ಬಂದ್ವಿ. ಈಗಿನ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಹಾಸನದ ಹಿರಿಯ ಲೇಖಕಿ ಸುಶೀಲಾ ಸೋಮಶೇಖರ್ ಅವರು. ಇದು ಒಂದು ನಾವು ಕೂಡ ನಾನು ಮತ್ತೆ ನನ್ನ ಸಹೋದರ, ನನ್ನ ತಾಯಿಯ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ. ಈ ಮೂಲಕ ನಾವು ನನ್ನ ತಾಯಿಯ ಸ್ಮರಣೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಇದೊಂದು ನಮ್ಗೆ ಒಂದು ಹೆಮ್ಮೆ ವಿಷಯ ಅಂತ ನಾನು ಖಂಡಿತ ಹೇಳ್ತೇನೆ. ನಾವು ಅಮ್ಮನ ನೆನಪಿಗೋಸ್ಕರ ಇದೊಂದು ಸಣ್ಣ ಕೊಡುಗೆ ನಾವು, ಯಾಕಂದ್ರೆ ತಾಯಿಯ ಋಣವನ್ನ ತೀರ್ಸೋದು ಬಹಳ ಸುಲಭದ ಮಾತಲ್ಲ. ಈ ಮೂಲಕ ನಾವು ಒಂದಿಷ್ಟು ನಮ್ಮ ತಾಯಿಯನ್ನ ಸ್ಮರಣೆ ಮಾಡ್ಕೊಳ್ತಾ ಒಂದು ಕೃತಜ್ಞತೆಯ ರೂಪವಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಸಾಹಿತ್ಯ ಸಖಿ ಇಲ್ಲಿ ಪ್ರತಿ 3 ತಿಂಗಳಿಗೆ ಒಂದು ಬರ್ತಾ ಇದೆ. ಇದಕ್ಕೆ 1,000 ರೂಪಾಯಿ ಕೊಟ್ರೆ ನಿಮ್ಗೆ 5 ವರ್ಷಗಳ ಕಾಲ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸಾಹಿತ್ಯ ಸಖಿ ತಲುಪ್ತಾಳೆ. ನಾವು ಇದರಲ್ಲಿ ಮಹಿಳಾ ಸಾಹಿತ್ಯ ಪ್ರಧಾನವಾಗಿ ನಾವು ನಮ್ಮ ಲೇಖನಗಳನ್ನ ರೂಪಿಸ್ತಾ ಇದ್ದೇವೆ. ನಮ್ಮ ಸಂಪಾದಕೀಯ ಬಳಗದಲ್ಲಿ ಡಾಕ್ಟರ್ ವಿಜಯ ಸುಬ್ಬರಾಜ್ ಇದ್ದಾರೆ, ಡಾಕ್ಟರ್ SV ಪ್ರಭಾವತಿ ಇದ್ದಾರೆ, ಡಾಕ್ಟರ್ ಜಯಂತಿ ಮನೋಹರ್ ಇದ್ದಾರೆ, KM ಡೋಲಕ್ಷಿ ಅವರು ಇದ್ದಾರೆ. ಹೀಗೆ ಉಷಾ ನರಸಿಂಹನ್ ಮತ್ತು ಮಧುರಾ ಕರ್ಡಮ್ ಸಹ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಅಕಾಡೆಮಿ ವಲಯ ಮತ್ತು ಜನಪ್ರಿಯ ವಲಯ ಎರಡರಲ್ಲೂ ನಮ್ಮ ಪತ್ರಿಕೆ ಜನಪ್ರಿಯವಾಗ್ತಾ ಇದೆ ಮತ್ತು ಎಲ್ಲ ಗ್ರಂಥಾಲಯಗಳನ್ನು ತಲುಪ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದು ನಮ್ಮ ಕೂಸು, ಹಾಗಾಗಿ ನಮ್ಗೆ ಇದು ಬಹಳ ಪ್ರೀತಿಯ ವಿಷಯ ಇದು. ಹಾಗೆ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ವಿಷಯವನ್ನ ನಾನು ಹೇಳಿದಾಗ ನಾನ್ ಹೇಳ್ದೆ ದೊಡ್ಡಬಳ್ಳಾಪುರದಲ್ಲಿ, ಯಾಕಂದ್ರೆ ನಾವು ಕಳೆದ ವರ್ಷ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ವಿ. ವಾಡಿಯವರ ಒಂದು ಸ್ಮರಣೆಯಾಗಿ ಶ್ರೀರಂಗಪಟ್ಟಣದ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಹಾಗಾಗಿ ಅನುಪಮಾ ನಿರಂಜನ ಅವರು ಹುಟ್ಟಿದಂತ ಊರು ದೊಡ್ಡಬಳ್ಳಾಪುರ. ಇಲ್ಲಿ ನಾವು ಅನುಪಮಾ ನಿರಂಜನ ಅವರ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಇಂದಿನ ಓದುಗರಿಗೆ ಅಥವಾ ಇಂದಿನ ಜನತೆಗೆ ನಾವು ಹಿಂದಿನವರು ಸಾಧಿಸಿ ಹೋದಂತ ಸಾಧನೆಗಳ ಕುರಿತು, ಅವರು ಸಾಧನೆಯನ್ನ ಮಾಡಿ ನೇಪಥ್ಯಕ್ಕೆ ತರೆದು ಹೋಗ್ತಾರೆ, ಹಾಗಂತ ಅವರು ಮರೆತು ಹೋಗುವ ಸಾಧಕರಲ್ಲ. ಹಾಗಾಗಿ ನಾವು ನೆನಪು ಮಾಡ್ತಾ ಇರಬೇಕು ಅವ್ರನ್ನ.
ಅವರ ಆ ನೆನಪು ಮಾಡುವ ಮೂಲಕ ಅವರ ಗುಣಗಳಲ್ಲಿ ಒಂದಿಷ್ಟಾದ್ರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಾವು ಅಂದ್ಕೊಂಡ್ವಿ, ಅನುಪಮ ಅವರು ಹುಟ್ಟಿದಂತ ಊರಿನಲ್ಲಿ ಅನುಪಮ ಅವ್ರ ಬಗ್ಗೆ ಸ್ಪಂದನೆ ಹೇಗಿರ್ತದೆ ಅನ್ನುವಂಥದ್ದು ನಮ್ಮ ಒಂದು ನಿರೀಕ್ಷೆ ಆಗಿತ್ತು. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಮಾಡೋಣ ಅಂತಂದ್ರೆ, ಮತ್ತೆ ಈ ಕಾಲೇಜಿನ ಆಡಿಟೋರಿಯಂ ಅನ್ನ ಕೊಡೋದಕ್ಕೆ ಮತ್ತೆ ನಮ್ಮೊಟ್ಟಿಗೆ ಸಂಯುಕ್ತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಹಳ ಸಂತೋಷದಿಂದ ಹೋಗ್ತಿದ್ರು ಮತ್ತು ಇಲ್ಲಿವರೆಗೆ ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಲೈಂಗಿಕ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮಗಳು, ಇದು ಒಂದು ಸಮಾಜ ಸ್ಪರ್ಶಿ ಕಾರ್ಯಕ್ರಮ ಅಂತ, ಸಮಾಜಮುಖಿ ಕಾರ್ಯಕ್ರಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಇಂತಹ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರಬೇಕು. ಮತ್ತು ಸಾಹಿತ್ಯ ಮತ್ತು ಸಂಗೀತ ಇಂದಿನ ಬದುಕಿನ ಒತ್ತಡವನ್ನ ಕಡಿಮೆ ಮಾಡುವುದಕ್ಕೆ ಬಹಳ ಅತ್ಯುತ್ತಮವಾದಂತ ಸಾಧನೆಗಳು ಅನ್ನೋದನ್ನ ನಾವು ಖಂಡಿತ ನೆನಪು ಮಾಡ್ಕೋಬೇಕು. ಮತ್ತು ಸಾಹಿತ್ಯವಾಗ್ಲಿ ಸಂಗೀತವಾಗಲಿ ಅದಕ್ಕೆ ಓದಿಸ್ಕೊಳ್ಳೋಕೆ ಆಗ್ಲಿ ಬರೆಸ್ಕೊಳ್ಳೋಕೆ ಆಗ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನ ಅದು ರೂಢಿಸ್ಕೊಳ್ಬೇಕಾಗುತ್ತೆ. ಅಂತಹ ಒಂದು ಸಂಸ್ಕಾರವನ್ನ ರೂಢಿಸ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ನಮ್ಮದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.